ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ, ಫ್ರೀ ಫ್ರೀ ಫ್ರೀ. ಕೆಲವೊಬ್ರು ಇರ್ತಾರೆ, ಒಂದು ತಗೊಂಡ್ರೆ ಅದ್ರ ಜೊತೆಗೆ 1-2 ಫ್ರೀ ಬೇಕೇ ಆಗತ್ತೆ. ಎಲ್ಲಾದ್ರೂ ಫ್ರೀ ಅಂತ ಬೋರ್ಡ್ ಹಾಕಿದ್ರೆ ಸಾಕು, ಇವ್ರಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕೋದಂತೂ ಗ್ಯಾರಂಟಿ. ಇತ್ತೀಚೆಗೆ ಡೆವಲಪರ್ಸ್ ಎಲ್ಲ ಸೈಟ್ ವಿಸಿಟಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಫ್ರೀ ಜನ ಇವಾಗ ಅಲ್ಲಿ ಹೋಗಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೈಟ್ ತಗೊಳ್ಳೋದಂತೂ ದೂರದ ವಿಷಯ, ಅಲ್ಲಿದ್ದು ಊಟ, ನೀರು, ರೈಡು ಇದೆಲ್ಲ ಕಣ್ ತುಂಬಿಕೊಂಡು ನೋಡ್ಕೊಂಡು ಬರ್ತಾರೆ. ಇಲ್ಲೂ ಕೂಡ ಒಂದು ಫ್ಯಾಮಿಲಿ ಬರ್ತಾ ಇದೆ, ತುಂಬಾ ಖತರ್ನಾಕ್ ಫ್ಯಾಮಿಲಿ. ಅಂದಂಗೆ ಈ ಫ್ಯಾಮಿಲಿ ಯಾರು, ಅಲ್ಲಿ ಹೋಗಿ ಏನೆಲ್ಲ ಹಾವಳಿ ಮಾಡ್ತಾರೆ ಅಂತ ಈ ಸಖತ್ತಾಗಿರೋ ಸೀನ್ ನೋಡ್ಕೊಂಡ್ ಬನ್ನಿ. ಇನ್ನೊಂದ್ ಲಾಡು ಹಾಕಪ್ಪ. ಇನ್ನೊಂದೆರಡು ಹಾಕಂತಾನೆ ಬರ್ತಾರೆ. ತಮ್ಮ ಇನ್ನೊಂದ್ ಲಾಡು ಹಾಕಪ್ಪ. ಇದೇನ್ ಮದುವೆ ಊಟ ಅನ್ಕೊಂಡವರ? ತಮ್ಮ ಏನ್ರಿ ಇನ್ನೊಂದ್ ಹಾಕ್ಬಿಡಪ್ಪ. ಇಂತೇಗ್ರಿ ಟೋಟಲ್ ಫ್ಯಾಮಿಲಿಗೆ ಡಯಾಬಿಟಿಸ್ ಬಂದ್ ಸಾಯ್ರಿ. ಪ್ಲೇಟಲ್ಲಿ ಲಾಡು ತುಂಬ್ಕೊಂಬ. ಹೊಟ್ಟೆ ತುಂಬಿದ್ಮೇಲೆ ಎಲ್ಲಾ ತೆಗೆದು ಬ್ಯಾಗ್ಗಳಿಗೆ ಹಾಕೊಳ್ರಿ. ಈ ಮರದಲ್ಲಿ ಮಾವಿನಕಾಯಿ ಎಲ್ಲ ಬೆಳೆಯಲ್ಲ, ನೆರಳಿಗೋಸ್ಕರ ಹಾಕಿದ್ರ ಅಷ್ಟೇ. ನೆರಳಿಗ ಮನುಷ್ಯರು ತಿನ್ನೋದನ್ನ ಬೆಳೆಸ್ಬೇಕಲ್ವಾ? ಹಸುಗಳು ತಿಂತದವಲ್ಲ ಅಲ್ಲಿ. ನಾನ್ ಮನುಷ್ಯರು ತಿನ್ನೋದು ಹೇಳಿದ್ರೆ ನೀನ್ ಹಸು ತಿನ್ನೋದು ಹೇಳ್ತಿದ್ಯಲ್ಲ. ಅದಕ್ಕಿಂತ ನಾನ್ ಕೇಳ್ತಾ ಇದ್ದೀನಲ್ಲ ಇಲ್ಲಿ. ಊಟ ಅಂತ ಸಾಯ್ತಿಯ ಕುಂಬಳಕಾಯಿ. ಯಾರಾದ್ರೂ ಒಬ್ರು ಮಾತಾಡ್ರಪ್ಪ. 2 ಸೈಟ್ ಅಂತ ಹೇಳಿದ್ನಲ್ಲ, 3 ಸೈಟ್ ತಗೊಂಡಿದ್ದೀನಿ ನೋಡು. ಅಯ್ಯೋ 3 ಸೈಟ್. ಭಾಸ್ಕರನ್, ಹಾಗಾದ್ರೆ ನೀವೇ ಪ್ರೆಸಿಡೆಂಟ್ ಇಲ್ಲಿ? ನಾನ್ ಪ್ರೆಸಿಡೆಂಟಾ? ಅಯ್ಯೋ, ಅದ್ರದ್ದು ನಿಮ್ಮಂತ ಇಂಟೆಲಿಜೆಂಟ್ ಅವರಿಂದ ತಾನೇ ಇದೆಲ್ಲ ನಿಭಾಯಿಸ್ತಾರೆ. ರಂಗಣ್ಣ ಅವರು 3 ಸೈಟ್ ಅನ್ನ ಖರೀದಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ಓಹೋ ಓಹೋ, ನಿಜಪ್ಪ, ಅವ್ನ್ ಪ್ರೆಸಿಡೆಂಟ್ ಆದ್ರೆ ನೀನ್ ಚಪ್ಪಳೆ ಹೊಡಿತಾ ಅದು ಇದ್ಯಾ. correct. ನಾನು ಇನ್ನೂ 1 ಸೈಟ್ ತಗೋಬೇಕು ನೋಡಿ ದುಡ್ಡು. ನಾನು ಇನ್ನೊಂದು ಸೈಟ್ ಒಳ್ಳೆ ಸೈಟ್ ತಗೋಬೇಕು. ಮಾಡಿ. ತಿನ್ಕೋ ಬಿಟ್ಬಿಡ್ತೀನ ಸರ್. ಇವ್ನ್ ಫ್ಲಾಟ್ ನಂಬರ್ 46 ಮೊದಲು ಬಿಲ್ ಹಾಕಿ ಸರ್. ಕೊಡಿ. ಆಯ್ತು ಬಿಡಪ್ಪ, ತೋಡ್ರಿ ಜೋಡಿಸ್ಕೊಳ್ಳಿ ಸ್ವಾಮಿ. ಇದೇನ್ ಇಲ್ಲೂ ಚಿಲ್ಲರ್ ತಂದಿದ್ಯಾ? ಎಷ್ಟ್ ಕಡೆ ಆಯ್ಕೊಂಡ್ ಬಂದಿಲ್ಲ, ಕಷ್ಟ ನಮಗ್ ಗೊತ್ತಮ್ಮ. ಅನ್ನನೂ ಆಯ್ಕೊಂಡ್ ತಿಂತೀಯ, ಇದನ್ನು ಆಯ್ಕೊಂಡ್ ಬಂದಿದ್ಯಾ? ಎನ್ಸ್ಕೊಳ್ಳಿ ಸರ್. ಸರ್, 1 ನಿಮಿಷ. 1 ನಿಮಿಷ ಆಮೇಲೆ ಮಾಡ್ತೀನಿ. ಹೇಳಿಮ್ಮ. ಈ ಪ್ಲಾಟ್ ರೇಟ್ ಎಷ್ಟು? ನಿಮಗಿಲ್ದೇ ಇರೋದಾ? ಬನ್ನಿ, ಕಮ್ಮಿ ಮಾಡಿಸ್ಕೊಡ್ತೀನಿ. ಬನ್ನಿ. ಹಲೋ, ನಮ್ಗ ಕಮ್ಮಿ ಮಾಡೋದೇನ್ ಬೇಡ, ಎಲ್ರಿಗೂ ಹೇಗ್ ಕೊಡ್ತಾರೋ ಹಾಗೆ ಕೊಡ್ಸಿ ಸಾಕು. ಹೌದು, ಆಪ್ತಮಿತ್ರ ಸಿನಿಮಾ ನೋಡಿದ್ದೀರಾ? ಯಾಕೆ? ಇಲ್ಲ, ಅದ್ರಲ್ಲಿ ಬರೋ ಹೀರೋಯಿನ್ ತರನೇ ಇದ್ದೀರಾ ತಾವು. ಹಲೋ, ಹೇಳಮ್ಮ. ಅದ್ಗೆ ನಾನ್ ಸೌಂದರ್ಯ ತರ ಇದ್ದೀನಂತ ಹೇಳ್ತಾ ಇದಾರಲ್ಲ. ನಾಗವಲ್ಲಿನೂ ಆಗಿರ್ಬೋದಲ್ವಾ? ಲುಕ್ಕು ಹಾಗೆ ಇದೆ ಕಡೆ. ಹೇಗಿತ್ತು ಸೈಟ್ ವಿಸಿಟಿಂಗು? ಸೂಪರ್ ಆಗಿತ್ತಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೀವಿವಾಗ ನೋಡ್ತಾ ಇದ್ದೀರಾ ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಹಾಯ್ ಹೆಲೋ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಮನುಷ್ಯನ ಆಸೆಗಳಿಗೆ ಮಿತಿ ಅನ್ನೋದೇ ಇರಲ್ಲ. ಇನ್ ಕೆಲವೊಬ್ರು ವಿಷಯದಲ್ಲಿ ಅತಿ ಆಸೆಗೂ ಮಿತಿ ಇರಲ್ಲ. ಬರೀ ಕನ್ಸ್ ಕಂಡ್ರೆ ಸಾಲದು, ಕಷ್ಟ ಪಡ್ಬೇಕಾಗತ್ತೆ. ಕೆಲವೊಬ್ರು ಇರ್ತಾರೆ, ಹುಡ್ದಾಗಿಂದಾನೇ ಸೋಂಬೇರಿ ಇರ್ತಾರೆ. ಅವ್ರಿಗೆ ಯಾವ ಕೆಲ್ಸನೂ ಮಾಡಕ್ ಇಷ್ಟ ಇರಲ್ಲ. ಸುಖ ಸಿಗೋ ಯಾವ ಚಾನ್ಸ್ ಕೂಡ ಅವರು ಕಳ್ಕೊಳ್ಳಕ್ಕೆ ರೆಡಿ ಇಲ್ಲ. ಯಾವಾಗ ನೋಡಿದ್ರು ಅವಕಾಶಗಳು ಹುಡುಕ್ತಾನೆ ಇರ್ತಾರೆ. ಈಗ ನಾನ್ ತೋರ್ಸಕ್ ಹೊರಟಿರೋ ಸೀನಲ್ಲೂ ಇದೇ ತರ ಕತೆ ಇದೆ. ಇಲ್ಲಿ ಸಾಧು ಮಹಾರಾಜ್ ಅವರು ಸೆಟಲ್ ಆಗ್ಬೇಕು ಅಂತ ಒಂದ್ ಮನೆಗೆ ಬಂದಿದ್ದಾರೆ, ಅದು ಹೀರೋ ಮನೆಗೆ. ಈಗ ಸಾಧು ಮಹಾರಾಜ್ ಅಲ್ಲಿ ಹೋಗಿ ಏನೆಲ್ಲ ಮಾಡ್ತಾರೆ ಅಂತ ಈ ಸಖತ್ತಾಗಿರೋ ಸೀನ್ ನ ನೋಡ್ಕೊಂಡ್ ಬರೋಣ. ಬಹಳ ಚೆನ್ನಾಗಿದೆ ಮನೆ. ಇನ್ಮೇಲೆ ನಾವು ಯಾರು ಹೇಳೋ? ನಿನ್ ತಮ್ಮ ಅಣ್ಣನ ಸುಧಾಕರ, ನನ್ ಮಗ. ಅಣ್ಣ ಅಣ್ಣ ನೀನು ಮತ್ತೆ ನೀನ್ ನೀರಲ್ಲಿ ಬಿದ್ದು ಹೋಗ್ಬಿಟ್ಟೆ ಅಂತ ನ್ಯೂಸ್ ಬಂತು. ಬೀಳನ ಅಂತಾನೆ ಹೋಗಿದ್ದೆ, ಕುಡಿಯೋ ನೀರು ಗಲೀಜ ಬರುತ್ತಲ್ಲ ಅಂತ ಬಂದ್ಬಿಟ್ಟೆ. ನೀನ್ ನೋಡಿ ತುಂಬಾ ಖುಷಿ ಆಯ್ತಣ್ಣ. ಈಗ ನೀರಲ್ಲಿ ಬಿದ್ರು ನೀನ್ ಬದುಕ್ ಬಂದ್ಬಿಟ್ಟಿಯಲ್ಲ. ಅಮರ್, ಅಮರ್ ಬೇಗ ಬಾರೋ ಇಲ್ಲಿ. ನನ್ ಮಗ ಈಗ ತಾನೇ ಕಾಲೇಜಿಂದ ಬಂದ. ಬಾ ಅಮರ್. ಓ ಅಲೆಲೆಲೆಲೆಲೆಲೆ ಅಕ್ಕ, ತೆಂಗಿನ ಬರುತ್ತಾರ ಇವನೇನಕ್ಕ ಈಟುದ ಬೆಳೆದ್ಬಿಟ್ಟವನೆ. ಅಲ್ಲ, ಇವನೊಂದ್ ಚೂರು ಉದ್ದಕ್ಕೆ ಬೆಳೆದ್ಬಿಟ್ಟಿದ್ರೆ ಆಕಾಶನ ಟಚ್ ಮಾಡ್ಬಿಟ್ಟಿರೋನು. ಮಾಮ, ನಿನ್ ಮಾಮ ಕಣೋ. ಮಾಮನ? ಅಯ್ಯೋ, ನನ್ ಚಿಕ್ಕಪ್ಪನ್ ಮಗ. ಊರ್ನಲ್ಲಿ ನಾವಿಬ್ರು ಚಿಕ್ಕವರಾಗಿದ್ದಾಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಒಂದೇ ಕಾಲಲ್ಲಿ. ಅಕ್ಕ ಎಲ್ಲ ನೆನ್ಪಿಟ್ಕೊಂಡವಳೆ. 1 ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಕ್ಕ ಹೊಟ್ಟೆ ಊಟನ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಅಕ್ಕ. ಆಯ್ತು, ಬೇಗ ರೆಡಿ ಮಾಡ್ತೀನಿ. ಬೇಗ ರೆಡಿ ಮಾಡು. ನೀವಿಬ್ರು ಮಾತಾಡ್ತೀರಿ, ನಾನು ಮೆಸೇಜ್ ಮಾಡ್ಕೊಂಡ್ ಬರ್ತೀನಿ. ಜಿರಾಪೆ ಹೈಟ್ ಅಲ್ಲ ಅವನೇ. ಇವ್ನ ಹೆಂಗಾರ ಮಾಡಿ ತಪ್ಕೊಂಡ್ಬಿಡ್ಬೇಕಲ್ಲ. ಸಿಕ್ತು. ನಿನ್ನ ಪಟಾಯಿಸ್ಕೊಂಡ್ರೆ ನನಗ್ ಜೀವನ. ಸಬಾಷ್. ಅಲ್ಲ, ಇಷ್ಟುದ್ದ ಇದೆಯಲ್ಲ, ನಿನ್ ಹುಡುಗಿ ಹೆಂಗ್ ಹುಡ್ಕೋದು? ಅವಳೆಲ್ಲಿರ್ತಾಳೋ?
ಹೇಗಿತ್ತು? ನಮ್ಮ ಸಾಧು ಮಹಾರಾಜ್ ಅವರಿಗೆ ಯಾವ ಪಾತ್ರ ಕೊಟ್ರು ಎಲ್ರಿಗೂ ನಗಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಸಖತ್ತಾಗಿರೋ ಸೀನ ನೀವೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸ್ಟಾರ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಉದಯ ಕಾಮಿಡಿ ಹೀಗೆ ನೋಡ್ತಾ ಇರಿ, ನಗ್ತಾ ಇರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ. ಟೆನ್ಷನ್ ಯಾಕ್ರಿ? ನಿಮ್ಗೊಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ಬೇಕು ಅಂತಿದ್ದೀನಿ. ಹೇಳ್ತೀನಿ ಬನ್ನಿ. ಈಗ ನಿಮಗೆ 1 ಲಕ್ಷ ಮೊಬೈಲ್ ಬೇಕಾಗಿದೆ, ಆದರೆ ನಿಮ್ಮ ಹತ್ರ ದುಡ್ಡಿಲ್ಲ. ಏನು ಮಾಡ್ತೀರಾ? ನಿಮ್ಗೊಂದು ಐಡಿಯಾ ಹೇಳಲ್ಲ. ನಿಮಗೆ ಒಂದು 50 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಎಲ್ಲರ ಹತ್ರನೂ ಒಂದು 2,000 ಆಮೇಲೆ ಕೊಡ್ತೀನಿ ಅಂತ ಸಾಲ ತೊಗೊಂಡ್ಬಿಡಿ. ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಹೇಗೂ ಕೊಡ್ತಾರೆ. ಸೊ 50 ಜನ ಹತ್ರ ನೀವು 2,000 ತೊಗೊಂಡ್ರೆ ಎಷ್ಟಾಯಿತು? 1 ಲಕ್ಷ ಆಯಿತು. ಮತ್ತೆ ತಗೊಳ್ಳಿ ಹೊಸ ಫೋನು. ಹೇಗಿದೆ ನನ್ನ ಐಡಿಯಾ? ಈ ನನ್ನ ಚಿಕ್ಕ ತಲೆಯಲ್ಲಿ ಇಷ್ಟು ದೊಡ್ಡ ಐಡಿಯಾ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಐಡಿಯಾ ಮೂಲ ಇಲ್ಲಿದೆ. ಬನ್ನಿ, ಸಖತ್ತಾಗಿರೋ ಸೀನ್ನ ನೋಡಿ ನೀವು ಐಡಿಯಾನ ತಿಳ್ಕೊಳ್ಳಿ, ಎಂಜಾಯ್ ಮಾಡಿ. ಪ್ರೆಸೆಂಟ್ ಸರ್. ಲುಕ್ ಅಟ್ ಹಿಮ್, ಕ್ರೇಜಿ ಗೈ. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಈಗ ಏನ್ ಮಾಡ್ಬೇಕು? ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಹಂಗೆ. ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಸ್ಟೂಡೆಂಟ್. ಈ ವೇದಿಕೆ ಮೇಲೆ ಎಲ್ಲರೂ ಬಂದು ಒಂದು ಅರ್ಧ ಗಂಟೆ ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೆ ಹಂಗೆ ಬಿಸ್ನೆಸ್ ಮಾಡ್ಬೋದು, ಹಿಂಗೆ ಬಿಸ್ನೆಸ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆದರೆ ಕೋಟಿ ಇನ್ವೆಸ್ಟ್ಮೆಂಟ್ ಹೆಂಗೆ ಎತ್ತದು ಅಂತ ಒಬ್ಬರು ಹೇಳಿಲ್ಲಪ್ಪ. ಅದಕ್ಕೆ ನಮಗೆ ನಿದ್ದೆ ಬಂದ್ಬಿಡ್ತು. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಸಿಂಪಲಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆಯೋದು ತುಂಬ ಸುಲಭ. ಅದೇಗೆ? ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಒಬ್ಬೊಬ್ರ ಹತ್ರ 1 ರೂಪಾಯಿ ಹೆಂಗಾರು ಕಿತ್ಕೊಂಡ್ಬಿಟ್ರು 120 ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಇಂಟ್ರೆಸ್ಟಿಂಗ್. ಹೇಗೆ ಅದು? ನನ್ನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿ ಆವಾಗ ಹೇಳ್ತೀನಿ. ಹೇಗಿತ್ತು ಐಡಿಯಾ? ಸೂಪರ್ ಅಲ್ವಾ? ಈ ಸಖತ್ತಾಗಿರೋ ಸೀನ್ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸೂಪರ್ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಡೋಂಟ್ ವರಿ ನಗ್ತಾ ಇರಿ.